ಸರ್ಕಾರದ ಸುಗ್ರೀವಾಜ್ಞೆ ಬಳಿಕವೂ ಫೈನಾನ್ಸ್ ಕಂಪನಿಗಳ ಕಿರುಕುಳ ನಿಂತಂತೆ ಕಾಣುತ್ತಿಲ್ಲ. ಸರ್ಕಾರದ ಸುಗ್ರೀವಾಜ್ಞೆಗೂ ಕೇರ್ ಮಾಡದೆ ಫೈನಾನ್ಸ್ ಕಂಪನಿಗಳು ಗ್ರಾಹಕರಿಗೆ ಕಿರುಕುಳ ನೀಡುತ್ತಿವೆ. ಇಂತಹದೇ ಒಂದು ಘಟನೆ ಸಿಎಂ ತವರು ಮೈಸೂರಿನಲ್ಲಿ ನಡೆದಿದೆ. ಹೌದು, ಮೈಸೂರಿನ ಮಹೀಂದ್ರಾ ಫೈನಾನ್ಸ್ ವಿರುದ್ಧ ಇಂತಹದೊಂದು ಆರೋಪ ಕೇಳಿ ಬಂದಿದೆ. ನಾಗರಾಜು ಎಂಬಾತ ಆಟೋಗೆ ಲೋನ್ ಪಡೆದು ಸುಮಾರು 15 ಕಂತುಗಳನ್ನು ಮರುಪಾವತಿ ಮಾಡಿದ. ಬಳಿಕ ಆಟೋಗೆ ಅಪಘಾತವಾಗಿ 2-3 ತಿಂಗಳು ಲೋನ್ ಮರುಪಾವತಿ ಮಾಡಲಾಗಿರಲಿಲ್ಲ. ಇದೀಗ ನಾಗರಾಜು ಆಟೋವನ್ನು ಏಜೆನ್ಸಿ ಮೂಲಕ ಜಪ್ತಿ ಮಾಡಿರುವ ಮಹೀಂದ್ರಾ ಫೈನಾನ್ಸ್ ಆತನಿಗೆ ಯಾವುದೇ ನೋಟಿಸ್ ನೀಡದೆ, ಆತನಿಗೆ ವಿಚಾರವನ್ನು ತಿಳಿಸದೆ ಆತನ ಆಟೋವನ್ನು ಹರಾಜು ಮೂಲಕ ಮಾರಾಟ ಮಾಡಿ ಸುಮಾರು 80,000 ಡೌನ್ ಪೇಮೆಂಟ್ ಮಾಡಿ ಆಟೋ ಪಡೆದಿದ್ದ. ನಾಗರಾಜು ಅನಂತರ ಲೋನ್ ಇಎಂಐ ಎಂದು ಸುಮಾರು 70,000ಕ್ಕೂ ಹೆಚ್ಚು ಹಣ ಪಾವತಿ ಮಾಡಿದ್ದಾನೆ. ಇದೀಗ ಆತನಿಗೆ ಕಟ್ಟಿರುವ ಹಣವೂ ಇಲ್ಲ, ಇತ್ತ ಜೀವನ ನಿರ್ವಹಣೆಗೆ ಇದ್ದ ಆಟೋವೂ ಇಲ್ಲ ಎಂಬಂತಾಗಿದ್ದು ನ್ಯಾಯ ಕೊಡಿಸುವಂತೆ ಗೋಳಾಡುತ್ತಿದ್ದಾನೆ. ಈ ಮಹೀಂದ್ರಾ ಫೈನಾನ್ಸ್ ಅವರು ಜನವರಿ 22ರಲ್ಲಿ ನನ್ನ ಗಾಡಿ ಸೀಸ್ ಮಾಡಿದರು. ಗಾಡಿ ಆಕ್ಸಿಡೆಂಟ್ ಆಯಿತು, 1-2 ತಿಂಗಳು ಕಟ್ಟಿರಲಿಲ್ಲ, 4 ತಿಂಗಳು ಬ್ಯಾಲೆನ್ಸ್ ಇತ್ತು. ಅದು ಗಾಡಿ ಸೀಜ್ ಆಯಿತು 22ಕ್ಕೆ ಜನವರಿಲಿ. ಅದು ಮಾರ್ನಿಂಗೆ ಬಂದು 30,000 ತಗೊಬಂದೆ. ಫುಲ್ ಕ್ಲಿಯರ್ ಮಾಡಬೇಕು, 1 ರೂಪಾಯಿನೂ ಬಿಡೋಕ್ಕಾಗಲ್ಲ, ಫುಲ್ ಕ್ಲಿಯರ್ ಮಾಡಿದ್ರು ಗಾಡಿ ಬಿಡ್ತೀನಿ ಅಂತ ಹೇಳಿದ್ರು ಸರ್. ಆವಾಗ ಏನಂದ್ರು, 1-2 ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. 2 ತಿಂಗಳು ಟೈಮ್ ಕೊಡ್ತೀನಿ ಅಂದ್ರೆ ಸರ್ ಆಯಿತು, ನಾನು ಅಡ್ಜಸ್ಟ್ ಮಾಡ್ಕೊ ಬರ್ತೀನಿ ಸರ್ ಅಂತ ಬಂದು ಹೊತ್ತಿಗೆ ನನ್ನ ಗಾಡಿ ಸೇಲ್ ಮಾಡೋರು ಸರ್. ಸೇಲ್ ಮಾಡಿ 1 ತಿಂಗಳ ಮೇಲಾಗಿದೆ. ನನಗೆ ಗಾಡಿ ಸಿಕ್ಕಿದ್ದು ಇವತ್ತು. ಗಾಡಿ ಸಿಕ್ಕಿ ಯಾರಪ್ಪ ನಿಂಗೆ ಸೇಲ್ ಮಾಡಿದವ್ರಿಗೆ ಇವತ್ತು ಬಂದು ನಾನು ಮಹೀಂದ್ರಾ ಫೈನಾನ್ಸ್ ಕಂಪ್ನಿಗೆ ಬಂದಿದ್ದೀನಿ ಸರ್. ಸರಿ, ನನಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸಿ, ಇಲ್ಲ ನನ್ನ ಗಾಡಿ ಬೇಕು ಅಷ್ಟೇ. ಈ ಕುರಿತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಫೈನಾನ್ಸ್ ಕಂಪನಿ ಬಳಿ ವಿಚಾರಿಸಿದರೆ ಸಂಬಂಧಿಸಿದ ಕಂಪನಿ ಸಿಬ್ಬಂದಿ ಚಂದ್ರು ತಾತ್ಸಾರ ಉತ್ತರ ನೀಡಿದ್ದ. ಇದೀಗ ಸಂಘದ ಪದಾಧಿಕಾರಿಗಳು ಮಹೀಂದ್ರಾ ಫೈನಾನ್ಸ್ ವಿರುದ್ಧ ಕೋರ್ಟ್ ಮೊರೆ ಹೋಗುವ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಮಹೀಂದ್ರಾ ಫೈನಾನ್ಸ್ ಅವರು ಡ್ರೈವರ್ಗಳಿಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ಸರ್. ಏನು ಅಂದರೆ, ಈ ಮಹೀಂದ್ರಾ ಫೈನಾನ್ಸ್ ಅವರು 4 ತಿಂಗಳಿಂದ ಗಾಡಿ ಸೀಸ್ ಮಾಡಿದರು. ಈಗ 4 ತಿಂಗಳು ಸೀಸ್ ಆಗಿರೋದು 2022-1-2025ರಲ್ಲಿ ಸೀಸ್ ಆಗಿದೆ. 2022 2ನೇ ತಿಂಗಳಿಗೆ ಗಾಡಿನೇ ಸೇಲ್ ಮಾಡಿಬಿಟ್ಟಿದ್ದಾರೆ. ಏನು ತೊಂದರೆ ಆಯ್ತೈತೆ ಅಂದರೆ, ಇವ್ರು ಕಟ್ಟಿರೋದು 15 ತಿಂಗಳು ಲೋನ್ ಕೊಟ್ಟವ್ರೆ, 11 ತಿಂಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ. 11 ತಿಂಗಳು ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಕಟ್ಟಿರೋದು 11 ತಿಂಗಳು. ಈಗ ಅದಾದಮೇಲೆ ಲೋನ್ ಕಟ್ಟಕ್ಕೆ ಬಂದಿದೆ. ಅದಕ್ಕೂ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಬಂದಿಲ್ಲ ಅಂತ ಬಂದು ದುಡ್ಡು ಕಟ್ಟಕ್ಕೆ ಬಂದು ದುಡ್ಡು ಕಟ್ಟಿಸ್ಕೊಂಡಿಲ್ಲ. ಈ ಮಹೀಂದ್ರಾ ಫೈನಾನ್ಸ್ ಅವರಿಂದ ಡ್ರೈವರ್ಗಳು ತುಂಬ ಹಿಂಸೆ ಆಗೋಯ್ತೈತೆ. ಇದೇನಕ್ಕಾದರೂ ಒಂದು ಕಾನೂನು ಪರವಾಗಿ ಒಂದು ತಗೋಬೇಕು ನೀವು. ಇದಕ್ಕೆ ಡ್ರೈವರ್ಗೆ ಒಂದು ಸಹಾಯ ಮಾಡಿಕೊಡ್ಬೇಕು. ಅವರು ತುಂಬ ನೊಂದೋಗಿದ್ದಾರೆ. ಮುಂದಿನ ನಡೆ ಏನು ಅಂದರೆ, ನಾಳೆ ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಸರ್. ಇದ್ರ ಮೇಲೆ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ದಿರೋ ಇವ್ರು ಬಡಗೋರಲ್ಲ, ಇವರು ಸ್ಟೇಷನಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ಕೋಬೋದು. ಅದೇ ಕನ್ಸ್ಯೂಮರ್ ಕೋರ್ಟಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ನಾನು ಮಾತಾಡ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಸರ್ ಇವ್ರ ಮೇಲೆ ನಾನು. ಏಕೆಂದರೆ ಅವ್ರು ದುಡ್ಡು ಏನು ಕೊಡಲ್ವಂತೆ, ಗಾಡಿನೂ ಅವ್ರು ದುಡ್ಡು ಕಟ್ತೀನಿ, ಗಾಡಿ ಕೊಡಿದ್ರೆ ಗಾಡಿನೂ ಕೊಡ್ತಾಯಿಲ್ಲ. ಹಂಗಾಗಿ ಇವ್ರ ಮೇಲೆ ನಾವು ಮಹೀಂದ್ರಾ ಫೈನಾನ್ಸ್ ಮೇಲೆ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀವಿ ಸರ್ ನಾವು. ಇಲ್ಲಿ ಏನಂತಂದರೆ, ಪ್ರತಿ ದಿವಸ ನಮ್ಮ ಆಟೋದವ್ರ ಬಗ್ಗೆ ಪ್ರತಿಯೊಂದು ಎಲ್ಲ ರೀತಿಯೂ ನಿಮಗೆ ಗೊತ್ತಾಗ್ತಾ ಇದೆ ಮೀಡಿಯಾದಲ್ಲಿ. ಅದು ನಮ್ಮ ಮೈಸೂರು CM ತವರು ಜಿಲ್ಲೆ, ಸರಿನಾ. ಇದೇ ಹೋದ ತಿಂಗಳಲ್ಲಿ ಆಚೆ ತಿಂಗಳು 2 ತಿಂಗಳು ಕಟ್ಟಿದ್ದಕ್ಕೆ ಗಾಡಿಗಳನ್ನ ಹಂಗೆ ಬಿಡು ಮಾಡಿ ಕೊಟ್ಟಿದ್ದಾರೆ. ಎಲ್ಲರಿಗೂ ರಿಲೀಸ್ ಮಾಡಿ ಕೊಟ್ಟಿರ್ಬೇಕಾದ್ರೆ 4 ತಿಂಗಳು ಕೊಟ್ಟಿದ್ದು ಆಕ್ಸಿಡೆಂಟ್ ಆಗಿದ್ದು 2 ತಿಂಗಳು ತೊಡ್ಕೊಂಡಿದೆ. ಹಾಗಾಗಿ ಅದಕ್ಕೋಸ್ಕರ ಈಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಮಗೆ ಗಾಡಿ ಕೊಡಿ, ಇನ್ಶೂರೆನ್ಸು ಇವ್ರ ನೇಮಲ್ಲೇ ಇದೆ, ಡಾಕ್ಯುಮೆಂಟ್ಸು ಇವ್ರ ನೇಮಲ್ಲೇ ಇದೆ, ಸರಿನಾ. ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರತಿಯೊಂದು ಇವ್ರ ನೇಮಲ್ಲೇ ಇದ್ದು ಹೆಂಗೆ ಸೇಲ್ ಮಾಡ್ತಾರೆ ಸರ್? ಇದು ಕಾನೂನು. ಪ್ರತಿಯೊಂದು ಏನಾರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಚಂದ್ರು ಅಂತ ಅವ್ರ ಎಕ್ಸಿಕ್ಯೂಟಿವ್ನ ಏನು ಅಂತ ನಮ್ಗೆ ಗೊತ್ತಿಲ್ಲ, ಸರಿನಾ. ಮಾಹಿತಿ ಕೇಳಿದ್ರೆ ಸರಿನಾ, ನಾವು ಡೀಟೇಲ್ ಕೊಡ್ತೀವಿ. ಯಾರೇ ಏನೇ ಗಾಡಿ ತಂದರು, ಗಾಡಿ ಸೀಸ್ ಮಾಡಿದ್ರೆ 7,000 ರೂಪಾಯಿ ಸೀಸಿಂಗ್ ಚಾರ್ಜ್ ಅಂತ ಕಟ್ಟಬೇಕಂತೆ. ಅದು ಮಹೀಂದ್ರಾ ಫೈನಾನ್ಸಲ್ಲಿ, ಬೇರೆ ಎಲ್ಲೂ ಇಲ್ಲ, ಸರಿನಾ. ಸೀಸಿಂಗ್ ಚಾರ್ಜ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇವ್ರ ನೇಮಲ್ಲಿದ್ದಾಗ ಹೆಂಗೆ ಸೇಲ್ ಮಾಡ್ತಾರೆ ಸರ್ ಇವರು? ಸೇಲು ಮಾಡಿರೋದಲ್ಲದೆ ನಾವು ಪ್ರತಿಯೊಂದು ನಮಗೆ ಮಾಹಿತಿ ಇರ್ತದೆ. NOC ಕೊಡಿ, ಸೇಲ್ ಮಾಡಿರೋದ್ರಿಂದ NOC ಕೊಡಿ ಅಂತ ಡ್ರೈವರ್ ಕೇಳಿದ್ರೆ ಅದು ಕೊಡೋದಿಲ್ಲ ಇವರು, ಸರಿನಾ. ಅದು CM ತವರು ಜಿಲ್ಲೆ. ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಬೇಡ್ಕೊತೀನಿ. ಇದು ಒಂದಲ್ಲ ಎರಡಲ್ಲ, ದಿನನಿತ್ಯ ಸಾಯಬೇಕಾಗುತ್ತೆ. ವಿಷ ಕುಡಿದು ನಿಮ್ಮ ಹೆಸರೇ ಹೇಳ್ಬಿಟ್ಟು ಸಾಯಬೇಕಾಗುತ್ತೆ ನಾವು, ಸರಿನಾ. ಇದು ಒಂದಲ್ಲ ಎರಡಲ್ಲ. ಬೈಕ್ ಟ್ಯಾಕ್ಸಿ ಬಿಟ್ರಿ, ಅದರಲ್ಲೂ ನಮ್ಮ ಮೋಸ ಮಾಡಿದ್ರಿ. ಕೇಸ್ ನಡೀತಾ ಇದೆ ಅಂತ ಪ್ರತಿಯೊಂದು ಮೋಸ ಮಾಡಿದ್ರಿ. ಫೈನಾನ್ಸ್ಗಳು ಅವಳಿ ಇನ್ನೂ ಕಡಿಮೆ ಆಗಿಲ್ಲ. ಮಹೀಂದ್ರಾ ಫೈನಾನ್ಸ್ ಅಂತೂ ಆಲ್ಮೋಸ್ಟು ಪ್ರತಿ ತಿಂಗಳಿಗೊಂದು ವಿಷ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ, ಸರಿನಾ. ಹಾಗಾಗಿ ನಾನು ದಯಮಾಡಿ ಮುಖ್ಯಮಂತ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಆಟೋ ಡ್ರೈವರ್ ಕಷ್ಟ ನಿಮಗೆ ಗೊತ್ತಿಲ್ಲ, ಸರಿನಾ. ಹಾಗಾಗಿ ನಾನು ಹೇಳ್ಕೊಳ್ಳೋದು ಒಂದೇ ಮಾತು ಹೇಳಿ ಅಂತಂದರೆ, ಕೈ ಮುಗಿದು ಕೇಳ್ಕೊತೀನಿ ಇವ್ರಿಗೆ. ಮತ್ತೆ ಆ ಆಟೋನ ಮತ್ತೆ ಅವ್ರಿಗೆ ಒಂದು ಜೀವನ ಇದು ಒಂದು ಬಾಳ್ವೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಹೆಂಡತಿ ಮಕ್ಕಳು ಸಾಕಾಗಾದರೂ ದಯವಿಟ್ಟು ಅದೇನು ಇದು ಮಾಡಿದರೆ ಸೇಲ್ ಮಾಡಿದರೆ ಮತ್ತೆ ಅವ್ರಿಗೆ ಆಟೋ ಕೊಡ್ಸೋಕ್ಕೆ ದಯಮಾಡಿ ಒಂದು ಕೇಳ್ಕೊ.